ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವ್ಲಾಗಿಗೆ ಸ್ವಾಗತ. ನಾಳೆ ಇಡ್ಲಿ ಮಾಡಬೇಕು ಅಂತ ಬ್ಯಾಟರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಿಕ್ಸಿಯಲ್ಲಿ ಇಡ್ಲಿ ಹಿಟ್ಟು ಗ್ರೈಂಡ್ ಮಾಡ್ತಾ ಇರೋದು. ಗೊತ್ತಿಲ್ಲ ಹೇಗಾಗುತ್ತೆ ಅಂತ, ನೋಡೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಡ್ಲಿ ಹಿಟ್ಟನ್ನು ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಅತ್ತೆ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಉದ್ದಿನ ಬೇಳೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಮಾಡಬೇಕು ಅಂತ. ಸೊ ಹಾಗೆ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡುವ. ಮತ್ತೆ ಈ ವ್ಲಾಗನ್ನು ಎಂಡ್ ತನಕ ನೋಡಿ, ಮಿಸ್ ಮಾಡಬೇಡಿ ಯಾವುದನ್ನು. ಮತ್ತೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ. ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ಒಳಿತಿನಡೆ ಮುನ್ನಡೆ ವಾಮನವ ಕೊಡೋ ರಾಮ, ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡೋ ರಾಮ. ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ, ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ. ನನ್ನ ಬಾಳಿಗೆ ನಿನ್ನ ಹಸಿವ ಕೊಡೋ ರಾಮ, ನನ್ನ ತೋಳಿಗೆ ನಿನ್ನ ಕಸುವ ಕೊಡೋ ರಾಮ. ಕಣ್ಣು ಕಳೆದರು ನಿನ್ನ ಕನಸ ಕೊಡೋ ರಾಮ, ನನ್ನ ಹರಣಕ್ಕೆ ನಿನ್ನ ಚರಣ ಕೊಡೋ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯೋ ಎಲ್ಲಿಹುದೋ ರಾಮ. ಇವಾಗ ನಾನು ಮೆಂತೆ ಜೀರಿಗೆ ಕಷಾಯ ಮಾಡಿ ಕುಡಿತಿದ್ದೀನಿ. ಸ್ವಲ್ಪ ಡೈಜೆಷನ್ಗೆ ಒಳ್ಳೆಯದು ಅಂತ. ಮಕ್ಕಳಿಗೂ ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ದೀನಿ ಕುಡಿಲಿಕ್ಕೆ. ಚಿಕ್ಕವನಂತೂ ಕೇಳೋದೇ ಇಲ್ಲ, ಕುಡಿಯೋದೇ ಇಲ್ಲ, ಎಷ್ಟೊಂದು ಹಠ ಮಾಡ್ತಾನೆ. ಬಟ್ ಆದರೂ ನಾನು ಅವನಿಗೆ ಫೋರ್ಸ್ ಮಾಡಿ ಇದನ್ನು ಕುಡಿಸ್ತೀನಿ. ವಾರಕ್ಕೆ ಅಟ್ಲೀಸ್ಟ್ 2-3 ಸತಿ ಆದರೂ ಕುಡಿದ್ರೆ ನಮ್ಮ ಡೈಜೆಷನಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ. ಇಡ್ಲಿ ಏನೋ ರೆಡಿ ಆಯಿತು. ಸಾಂಬಾರು ಮತ್ತು ಚಟ್ನಿ ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದರ ಮಿಡ್ಲಲ್ಲಿ ಬೆಳಿಗ್ಗೆ ಟೀ ಕೂಡ ಆಗ್ತಾಯಿದೆ. ಸೊ ಬೇಳೆಯನ್ನು ಫಸ್ಟು ನಾನು ಕುಕ್ಕರಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಸೌತೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ ಇವತ್ತು ನಾನು. ನಮ್ಮ ಕಡೆ ಯಾವುದೇ ವಿಶೇಷ ಆಗಿರಲಿ, ಯಾವುದೇ ಥರದ ಫಂಕ್ಷನ್ ಆಗಿರಲಿ, ಮದುವೆ ಇರ್ಬೋದು, ನಾಮಕರಣ, ಗೃಹ ಪ್ರವೇಶ, A to Z ಒಂದು ಅಂತೂ ಕಾಮನ್ ಇರುತ್ತೆ, ಅದೇ ಮ್ಯಾಂಗ್ಳೂರ್ ಸೌತೆ ಸಾಂಬಾರ್. ಸೊ ಅದನ್ನು ನಾನು ಇವತ್ತು ಅಡುಗೆ ಭಟ್ಟರ ಶೈಲಿಯಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಕ್ಸ್ಟ್ರಾ ಏನಪ್ಪ ಅಂತಂದರೆ ನಾನು ಈರುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ. ಫಂಕ್ಷನಲ್ಲಿ ನಾವು ಈರುಳ್ಳಿಯನ್ನು ಯೂಸ್ ಮಾಡ್ತಾ ಇರಲ್ಲ.
ಗ್ಯಾಸು ಹಾಗೆ ತುಂಬ ಟೈಮ್ ಆಯಿತು ತೊಗೊಂಡು. ಸ್ಟವ್ 4 ಸ್ಟವ್ ಇರೋದ್ರಿಂದ ನನಗೆ ಈಸಿ ಆಗುತ್ತೆ. ಮೊದಲೆಲ್ಲ ಇವರು ಬೆಳಗ್ಗೆ ಬೇಗ ಅಂದರೆ 7:30ಗೆಲ್ಲ ಆಫೀಸಿಗೆ ಹೋಗ್ತಾಯಿದ್ರು. ಮಕ್ಕಳ ಸ್ಕೂಲ್ ಕೂಡ ಬೆಳಿಗ್ಗೆ ಬೇಗ ಇತ್ತು. ಆವಾಗ ನನಗೆ ತುಂಬ ಹೆಲ್ಪ್ ಆಗ್ತಾಯಿತ್ತು. ಈಗ ಸ್ವಲ್ಪ ಲೇಟೇ ಹೋಗ್ತಾರೆ, ಬಟ್ ಪರವಾಗಿಲ್ಲ, ಇವಾಗನೂ ಹಾಗೆ ಆಗುತ್ತೆ. ನಾರ್ಮಲಾಗಿ 3 ಅಂತೂ ಬೇಕೇ ಬೇಕಾಗುತ್ತೆ ಗ್ಯಾಸ್ ಸ್ಟವ್. ಒಂದು ಹಾಲಿನ ಪಾತ್ರೆ ಇಡೋದು ಅದು ಇದು ಅಂತ ಅದು ಕೂಡ ಆಕ್ಯುಪೈ ಆಗಿ ಹೋಗುತ್ತೆ. ಮಾರ್ನಿಂಗ್ ಟೀ ರೆಡಿ ಆಗಿದೆ, ಬನ್ನಿ ಫ್ರೆಂಡ್ಸ್ ಕುಡಿಯೋಣ. ಏನಾಯಿತು ಅಂದರೆ ಚಟ್ನಿ ಮಾಡ್ಕೋಬೇಕು ಅಂತ ಎಲ್ಲ ರೆಡಿ ಮಾಡಿ ಒಂದು ಅರ್ಧ ಶೂಟಿಂಗ್ ಮಾಡಿದ್ದೆ. ಬಟ್ ಆವಾಗಲೇ ನನ್ನ ಮೊಬೈಲ್ ಬ್ಯಾಟ್ರಿ ಡೌನ್ ಆಗಿ ಹೋಯಿತು. ಮತ್ತು ಸುಮ್ಮನೆ ಇದು ಬ್ಯಾಟ್ರಿ ಆನ್ ಆಗೋ ತನಕನೂ ಅಂದರೆ ಫುಲ್ ಕಂಪ್ಲೀಟ್ ಚಾರ್ಜ್ ಆಗಬೇಕಾದ್ರೆ ವೆಯ್ಟ್ ಮಾಡಬೇಕಲ್ಲ ಅಂತ ಮತ್ತು ಚಟ್ನಿನ ಮಾಡಿ ಆಗೇ ಇದೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ದಾಲ್ ವಡೆ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ನಾನು ಇಡ್ಲಿಗೆ ಇದೇ ಥರದ ದಾಲ್ ವಡೆನೇ ಮಾಡೋದು, ಮೆದು ವಡೆ ಮಾಡೋದಕ್ಕೆ ಹೋಗಲ್ಲ. ಯಾಕಂದರೆ ನನಗೆ ಮಕ್ಕಳಿಗೆ ಇವರಿಗೆಲ್ಲ ಇದೇ ಇಷ್ಟ ಆಗುತ್ತೆ. ಇದಂದರೆ ಕಡಲೆಬೇಳೆ ಮತ್ತು ಹೆಸರುಬೇಳೆ ಹಾಕಿ ಮಾಡಿದ್ದು. ಅದಕ್ಕೆ ಶುಂಠಿ ಮತ್ತು ಜೀರಿಗೆ, ಗ್ರೀನ್ ಚಿಲ್ಲಿ ಅಂದರೆ ಹಸಿಮೆಣಸಿನ್ಕಾಯಿ, ಅದು ಎಲ್ಲ ಉಪ್ಪು ಎಲ್ಲ ಹಾಕಿ ಮಿಕ್ಸಿಯಲ್ಲಿ ಟೈಟಾಗಿ ರುಬ್ಕೊಂಡು, ನೀರು ಹಾಕಲಿಲ್ಲ, ಹಾಗೆ ರುಬ್ಕೊಂಡಿದ್ದು. ಮತ್ತು ಅದನ್ನು ವಡೆ ಮಾಡಿದ್ದು ತುಂಬ ಚೆನ್ನಾಗಾಗಿ ಟೇಸ್ಟಿಯಾಗಿ ಆಗುತ್ತೆ ಅಂತ. ಇನ್ನು ಸೌತೆ ಸಾಂಬಾರು ಮಾಡೋದು ತುಂಬ ಈಸಿಯಾಗಿದೆ. ಹೀಗೆ ಸೌತೆಕಾಯಿ ಮತ್ತು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಬೇಯಿಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅದು ಒಂದು 70% ಬೆಂದಾದಮೇಲೆ ಅದಕ್ಕೆ ಮತ್ತು ಬೇಯಿಸ್ಕೊಂಡ ದಾಲ್ ಅಂದರೆ ತೊಗರಿಬೇಳೆ ಬೆಂದಿರೋದು ಮತ್ತು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀವಿ. ನಮ್ಮ ಕಡೆ ಬೆಲ್ಲ ಬೇಡ ಅಂತಿದ್ದವರು ಸ್ಕಿಪ್ ಮಾಡ್ಕೊಳ್ಬೋದು. ಮತ್ತು ಕಾಯಿಯನ್ನು ಮಸಾಲದ ಜೊತೆ ಸಾಂಬಾರು ಪುಡಿ ಜೊತೆ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಕೂಡ ನಾನು ಸಾಂಬಾರು ಪುಡಿ ರುಬ್ಬುವಾಗನೇ ಹಾಕ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಸಾಂಬಾರು ಮಸಾಲಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂತಂದರೆ ಕೊತ್ತಂಬರಿ, ಜೀರಿಗೆ, ಮೆಂತೆ, ಒಣಮೆಣಸು, ಉದ್ದಿನಬೇಳೆ ಇಷ್ಟನ್ನು ಚೆನ್ನಾಗಿ ತೆಂಗಿನೆಣ್ಣೆಯಲ್ಲಿ ಹುರ್ಕೊಂಡು, ಸ್ವಲ್ಪ ಕರಿಬೇವಿನ ಸೊಪ್ಪಿದ್ದರೆ ನೀವು ಹಾಕ್ಕೊಳ್ಬೋದು. ಇಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ, ಸಮ್ಮರ್ ಜಾಸ್ತಿ, ಅದಕ್ಕೆ ನಾನು ಹಾಕಲಿಲ್ಲ. ಆ್ಯಂಡ್ ಅದನ್ನೆಲ್ಲ ರುಬ್ಕೊಂಡು ಕಾಯಿ ಜೊತೆ ಹುಣಸೆಹಣ್ಣು ಹಾಕಿ ರುಬ್ಕೊಂಡು ಮತ್ತು ಮಸಾಲಾನ ಹಾಕ್ಕೊಳ್ಳೋದು ಅದಕ್ಕೆ. ಆ್ಯಂಡ್ ತುಂಬ ಸ್ವೀಟ್ ಇಷ್ಟ ಇದ್ದವರು ಬೆಲ್ಲ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಸ್ವಲ್ಪ ಬೆಲ್ಲ ಹಾಕಿದ್ರೂ ಟೇಸ್ಟಿಯಾಗಿ ಬರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ರೆಡಿಯಾಗಿರುತ್ತೆ. ಆ್ಯಂಡ್ ಇವಾಗ ಪುದೀನ ಚಟ್ನಿಗೂ ಕೂಡ ಒಗ್ಗರಣೆ ಕೊಟ್ಟಾಯಿತು. ಇಡೀ ಮನೆ ಎಲ್ಲ ಘಮ ಘಮ ಅಂತ ಇದೆ. ಇನ್ನು ತಿನ್ನೋದೊಂದೇ ಬಾಕಿ. ಫಸ್ಟ್ ಟೈಮ್ ಮಿಕ್ಸಿಯಲ್ಲಿ ಮಾಡಿದರೂ ಕೂಡ ನೋಡಿ ಯಾವ ಥರ ಸ್ಪಾಂಜಿಯಾಗಿ ಬಂದಿದೆ ಇಡ್ಲಿ ಅಂತ. ತುಂಬಾ ಸೂಪರ್ ಆಗಿತ್ತು. ಸಾಂಬಾರು ಇಡ್ಲಿ ಕಾಂಬಿನೇಷನ್ ಮತ್ತು ದಾಲ್ ವಡೆ ಚಟ್ನಿ ಕಾಂಬಿನೇಷನ್ ಅಂತೂ ಬೆಸ್ಟ್. ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು ನಾವು ಅರೌಂಡ್ 11 ಗಂಟೆ ಹಾಗೆ ಸ್ವಲ್ಪ ಹೊರಗಡೆ ಹೋದ್ವಿ.
ನರ್ಸರಿಗೆ ಗಿಡಗಳನ್ನು ತೊಗೊಂಡ್ವಿ. ಒಂದು ತುಂಬ ಗಿಡ ಎಲ್ಲ ಬೇಕಾಗಿತ್ತು ಮನೆಗೆ. ಆ್ಯಂಡ್ ಬರ್ತಾ ನಾವು ಕೊಕೊನಟನ್ನು ತೊಗೊಂಡು ಬಂದ್ವಿ. ನೀರು ಮಾತ್ರ ನೋಡಿ 3 ಲೋಟ ಇದ್ದಿದ್ದು, ಬಟ್ ತುಂಬ ಚೆನ್ನಾಗಿತ್ತು ಕೊಕೊನಟ್ ವಾಟರ್. ಡಿಹೈಡ್ರೇಷನ್ ಆಗಬಾರ್ದು ಅಂತ, ಸೆಕೆಗಾಲ ಶುರುವಾಗಿದೆ ಅಲ್ವಾ, ಹಾಗಾಗಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಇರಲಿ. ಇಷ್ಟು ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.